ಮಗುವಿನ ಸಾವಿಗೆ ಕಾರಣವಾದ ಮೂವರು ಪೊಲೀಸರ ತಲೆದಂಡ ಆಗಿದೆ. ಪವರ್ ಟಿವಿಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಚಾರಿ ಪೊಲೀಸರ ಎಡವಟ್ಟಿಗೆನೇ ಮಗು ಸಾವನ್ನಪ್ಪಿರೋದು. ಮೂವರು ಪೊಲೀಸರ ತಲೆದಂಡ. ಪವರ್ ಟಿವಿಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿ ಕೊಟ್ಟಿದ್ದಾರೆ. ಮಂಡ್ಯ ಸಂಚಾರಿ ಠಾಣೆಯ ಮೂವರು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ನಾಗರಾಜ್, ಗುರುದೇವ್, ಜೈರಾಮ್ ಅಮಾನತು ಮಾಡಿ ಆದೇಶ ಹೊರಡಿಸಿರೋದು. ಸ್ಥಳದಲ್ಲಿದ್ದ 6 ಜನರ ಪೈಕಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಏನೋ ಈ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ಏನು ASIಗಳಿದ್ದಾರೆ, 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಸಹಕರಿಸಿ. ಈಗ ಬಾಡಿ ಈಗಾಗಲೇ 4 ತಾಸಾಯ್ತು ರಸ್ತೆ ಮೇಲೆ ಇದೆ. 10:30, 11 ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ್ ಮತ್ತು ASI ಗುರುದೇವ್, ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ. ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. 10:30 ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಖಂಡಿತವಾಗ್ಲೂ ಕೂಡ ಬಹಳ ಬೇಸರದ ವಿಚಾರ. ಸಾಕಷ್ಟು ಹೊತ್ತುಗಳ ಕಾಲ ಮಗುವಿನ ಶವವಿಟ್ಟು ಪ್ರೊಟೆಸ್ಟ್ ಮಾಡ್ತಾರೆ ಮಗುವಿನ ಪೋಷಕರು. ಅದಾದ ನಂತರ ಮಗು ಕೈ ಅಲ್ಲಾಡಿಸ್ತು ಅಂತ ಹೇಳಿ ಮತ್ತೆ ಕೂಡಲೇ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ಮಗು ತೀರ್ಕೊಂಡಿದೆ ಅಂತ ಹೇಳಿ ಡಾಕ್ಟ್ರು ಡಿಕ್ಲೇರ್ ಮಾಡೋದು ಅದೊಂದು ಕಡೆ. ಮತ್ತೊಂದು ಕಡೆ ಈ ಘಟನೆಗೆ ಕಾರಣಕರ್ತರಾದಂತಹ 3 ಪೊಲೀಸರ ಸಸ್ಪೆಂಡ್ ಆಗಿರೋದು. ಸದ್ಯಕ್ಕೆ ಈ ಬಗ್ಗೆ ಈಗ ಅಪ್ಡೇಟ್ ಏನು ಸಿಗ್ತಾ ಇದೆ ಬಾಲಕೃಷ್ಣ? ಹೌದು ಪೂರ್ಣಿಮಾ, ಏನು ಮಗು ಸಾವನ್ನಪ್ಪಿದ ಈ ಪ್ರಕರಣದಲ್ಲಿ 3 ಜನ ASIಗಳನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು. ಮತ್ತೆ ಅದಲ್ಲದೆ ಬೆಳಿಗ್ಗೆಯಿಂದನೂ ಕೂಡ ಏನು ಮಗು ಶವ ಇಟ್ಟು ಮಿಮ್ಸ್ ಆಸ್ಪತ್ರೆ ಎದುರುಗಡೆ ಬೆಂಗಳೂರು ಮೈಸೂರು ಹೆದ್ದಾರಿನ ತಡೆದು ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆ ವೇಳೆಯಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರಿಂದಲೇ ಇದೆಲ್ಲ ಆಗಿರುವಂತದ್ದು, ಅದರಿಂದಾಗಿ ಪೊಲೀಸರ ವಿರುದ್ಧ ಕ್ರಮ ಆಗ್ಬೇಕು, ಮತ್ತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು, ನಮ್ಮ ಮಗು ಪ್ರಾಣ ಹೋಗಿದೆ ಅಂತೇಳಿ ಪೋಷಕರು ಮತ್ತೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದಂಥದ್ದು. ಸುಮಾರು ಎಷ್ಟೇ ಮನವೊಲಿಸಿದ್ರು ಕೂಡ ಪ್ರತಿಭಟನಾಕಾರರು ತಮ್ಮ ಆಕ್ರೋಶನ ಬಿಡ್ಲಿಲ್ಲ. ಆಕ್ರೋಶ ವ್ಯಕ್ತಪಡಿಸ್ತಾ ಪ್ರತಿಭಟನೆ ಮಾಡಿದ್ರು, ಪೊಲೀಸರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿದ್ರು. ಮತ್ತೆ ಮಂಡ್ಯ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರೂ ಕೂಡ ಸಮಾಧಾನ ಹೇಳಿ ಪೊಲೀಸರನ್ನ ನಾನು ಅಮಾನತ್ ಮಾಡಿದ್ದೀನಿ 3 ASIಗಳನ್ನ, ಮತ್ತೆ ಅದಲ್ಲದೆ ಇದ್ರ ಬಗ್ಗೆ ತನಿಖೆ ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದಲ್ಲದೆ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಸೂಕ್ತ ಪರಿಹಾರನೂ ಕೊಡಿಸ್ತೀವಿ ಅಂತಾನೂ ಕೂಡ ಹೇಳಿದ್ರು. ಮತ್ತೆ ಅದಲ್ಲದೆ ಶಾಸಕರ ಆಪ್ತರು ಕೂಡ ಬಂದು ಏನು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನಾವು ಕೂಡ
ಪರಿಹಾರ ಕೊಡಿಸೋ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ SP ಮಲ್ಲಿಕಾರ್ಜುನ ಬಾಲದಂಡೆ ಅವರು ಎಲ್ಲರನ್ನು ಮನವೊಲಿಸಿ ಶವಗಾರಕ್ಕೆ ಮಗುನ ಶವನ್ನ ಶಿಫ್ಟ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮಗು ಕೈ ಅಳ್ಳಾಡಿಸ್ತು ಅಂತ ಹೇಳಿ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡೋಗಿ ಒಂದು ಟ್ರೀಟ್ಮೆಂಟ್ ಕೊಡಿಸೋ ಇದ್ ಮಾಡಿದ್ರು. ಆದ್ರೆ ವೈದ್ಯರು ಸಂಪೂರ್ಣ ಮಗುನ ಚೆಕಪ್ ಮಾಡಿ ಮಗು ಸಾವನ್ನಪ್ಪಿದೆ ಅಂತ ದೃಢಪಡಿಸಿದ್ಮೇಲೆ ಮತ್ತೆ ಶವಗಾರಕ್ಕೆ ತಗೊಂಡ್ಬಂದ್ರು. ಇಲ್ಲಿಗೂ ಕೂಡ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಭೇಟಿ ನೀಡಿ ಅವ್ರಿಗೆಲ್ಲ ಸಾಂತ್ವನ ಹೇಳಿ ಹೋದ್ರು. ಇವಾಗ ಸ್ಥಳದಲ್ಲಿ ಏನು ಪೋಷಕರ ಆಕ್ರಂದನ ನಿಜವಾಗ್ಲೂ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅವರ ಒಂದು ಕರುಳು ಕಿತ್ತು ಬರುವಂತ ಒಂದು ರೋದನೆ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಅವರು ಒಂದು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಮತ್ತೆ ಚೀರಾಟ ಅವ್ರ ಕೂಗಾಟಗಳು ನಿಜವಾಗ್ಲೂ ಎಲ್ರಿಗೂ ಮನ ಕಲಕುವಂತ ದೃಶ್ಯ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದು ಪೊಲೀಸರಿಂದನೇ ಆಗಿರುವಂತ ಅವಘಡ ಅಂತ ಹೇಳಿ ಎಲ್ರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ನನಗಿನ್ನೇನು ಬೇಡ, ನನ್ನ ಮಗನ ಹಂಗೈಲಿ ಸಾಕಿದ್ದೆಲ್ಲ ಗಿಣಿ ಸಾಕ್ತಂಗೆ ಕೈಲಿ ಒಂದ್ ಬೆಳ್ಳ ಮಡ್ಸ್ಕೊಂಡಂಗೆ ಕಳ್ಸಿದ್ದಲ್ಲೋ ಒಂದನ್ಯಾಯ ಮಾಡ್ದೆ, ಒಬ್ರಿಗೆ ಒಂದ್ ಮಾತ ಅಂದೆ, ಮಕ್ಳಿಗೆ ಮಾಡಿ ಕಳ್ಸಿದ್ದಲ್ಲೋ ಅಚ್ಚುಕಟ್ಟಾಗಿ ಸಾಕಿ ಕಳ್ಸಿದ್ದಲ್ಲ ನನ್ನ ಮಗಳ. ಮಗಳು ಏನ್ವಾ ಪಾಪವ ಮಾಡಿದ್ರು, ಅಯ್ಯೋ ದೇವ್ರೇ ಒಬ್ಬನೇ ಆಗೋದೆ ನಾನು, ಮಗಳು ಒಬ್ಬಳೇ ಅಂತ ನಿರ್ಧಾರ ಮಾಡ್ಕೊಂಡು ಬಿದ್ದ ನನ್ನ ಮಗನೇ. ಇದು ನನ್ನ ಹೊಟ್ಟೆ ಊರಿ ನನಗೆ ಹೋಗಿದ್ದಿ ಅಂತ ತಗೊಳ್ಳೋದ ನನ್ನ ಮಗನೇ ನಿನ್ಗೆ. ನನ್ನ ಮಗ ತಂದು ಕೊಟ್ಬಿಡ್ಲಿಕ್ಕಂದ್ರಪ್ಪ ನನಗಿನ್ನೇನು ಬೇಡ, ನನ್ನ ಮಗನ ಹಂಗೈಲಿ ಸಾಕಿದ್ದೆಲ್ಲ ಗಿಣಿ ಸಾಕ್ತಂಗೆ ಕೈಲಿ ಒಂದ್ ಬೆಳ್ಳ ಮಡ್ಸ್ಕೊಂಡಂಗೆ.